ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಿಮಗೂ ಸ್ವಾಗತ. ಫ್ರೆಂಡ್ಸ್, ನನಗೊಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದೀಪಾವಳಿ ಧನಲಕ್ಷ್ಮಿ ಪೂಜೆಯ ಒಂದು ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳದಂತೆ. ಈ ಪೂಜೆಯನ್ನು ಕೆಲವರು ದೀಪಾವಳಿಯ ಸಾಯಂಕಾಲ ಅಮಾವಾಸ್ಯೆದಂದು ಆಚರಣೆ ಮಾಡ್ತಾರೆ. ಹಾಗೆ ಕೆಲವರು ಅಮಾವಾಸ್ಯೆ ಬೆಳಗ್ಗೆ ಅವರು ಆಚರಣೆ ಮಾಡ್ತಾರೆ. ಹಾಗೆ ತುಂಬ ಜನರು ಈ ದೀಪಾವಳಿ ಬಲಿಪಾಡ್ಯಮಿದಂದು ಆಚರಣೆ ಮಾಡ್ತಾರೆ. ಸೊ ನೀವು ಯಾವ ದಿನ ಬೇಕಾದರೂ ನೀವು ಆಚರಣೆ ಮಾಡಬಹುದು. ಅಮಾವಾಸ್ಯೆ ಸಾಯಂಕಾಲ ಆಚರಣೆ ಮಾಡುವುದಾದರೆ ನಾವು ಸೋಮವಾರ ಸಂಜೆ ನಾವು ಆಚರಣೆ ಮಾಡಬೇಕು. ಬೆಳಿಗ್ಗೆ ಮಾಡುವುದಾದರೆ ಮಂಗಳವಾರ ಬೆಳಿಗ್ಗೆನೂ ಪೂಜೆಯನ್ನು ಮಾಡ್ಕೋಬಹುದು. ಹಾಗೆಯೇ ಬಲಿಪಾಡ್ಯಮಿ ನಮಗೆ ಬುಧವಾರ ಒಂದು ಇಡುವಂಥದ್ದು. ಆವತ್ತಿನ ದಿವಸ ನಾವು ಗೋವರ್ಧನ ಪೂಜೆ, ಸಗಣಿಪಾಂಡವರ ಪೂಜೆ, ಹಾಗೆ ಅದ್ರ ಜೊತೆಗೆ ಲಕ್ಷ್ಮೀ ಪೂಜೆನ ನಾವು ಮಾಡಬೇಕಾಗಿರುವಂಥದ್ದು. ಇಷ್ಟು ನೀವು ಒಂದು ತಿಳ್ಕೋಬೇಕಾಗಿರುವಂಥದ್ದು ವಿಷಯಗಳು ಆಗುತ್ತದೆ. ಹಾಗೆಯೇ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸಂಜೆ ಸಮಯದಲ್ಲಿ ಆಚರಣೆ ಮಾಡುವಂಥದ್ದು. ಸೊ ನೀವು ಇದೇ ಥರನೇ ಸರಳವಾಗಿಯೇ ಫೋಟೋ ಅಥವಾ ಕಳಸವನ್ನಿಟ್ಟು ಸರಳವಾಗಿ ನೀವು ಅಂಗಡಿಯಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬಹುದು. ನಾನು ನಿಮಗೆ ಮನೆಯಲ್ಲಿ ಮಾಡುವುದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳದಂತೆ. ಈ ದೀಪಾವಳಿಯನ್ನು ನಾವು ಧನಲಕ್ಷ್ಮಿ ಪೂಜೆನ ಮಾಡ್ತೇವೆ. ವರಮಹಾಲಕ್ಷ್ಮಿ ಆಚರಣೆ ಮಾಡಿದರೂ ಸಹ ಈ ಪೂಜೆನ ನೀವು ಮತ್ತೊಂದು ಸಲ ಆಚರಣೆ ಮಾಡ್ಬೋದು. ತುಂಬ ಒಳ್ಳೆಯದಾನೆ. ಮೊದಲಿಗೆ ನಾವು ಕಳಸ ಸ್ಥಾಪನೆಯಿಂದ ತಿಳಿದುಕೊಳ್ಳೋಣಂತೆ. ಪೀಠದ ಮೇಲೆ ಲಕ್ಷ್ಮೀ ಹೃದಯ ಕಮಲಗಳನ್ನು ಹಾಕಿಕೊಂಡು ಅದ್ರ ಮೇಲೆ ಒಂದು ಬಾಳೆ ಎಲೆಯನ್ನು ಇಟ್ಟು, ನಾನು ಪ್ಲೇಟನ್ನು ಇಟ್ಟಿದ್ದೇನೆ, ಬಾಳೆ ಎಲೆ ಸಿಕ್ಕಿಲ್ಲ. ಅದ್ರ ಮೇಲೆ 5 ಹಿಡಿ ಅಕ್ಕಿಯನ್ನು ಹಾಕಿ ಕೈಯಿಂದಲೇ ಅಂದರೆ ಬೆರಳಿನ ಸಹಾಯದಿಂದ ಪದ್ಮ, ಸ್ವಸ್ತಿಕ್, ಓಂ ಶ್ರೀಂ ಇಷ್ಟು ಒಂದು ಮಂತ್ರವನ್ನು ಬರೆದುಕೊಂಡು ನಂತರ ಅದ್ರ ಮೇಲೆ 2 ಮೇಲೆ ಶ್ರೀಮಂತ ಬೀಜಾಕ್ಷರ ಮಂತ್ರವನ್ನು ಬರೆದು ಶ್ರೀಗಂಧದಿಂದ ಅದನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಒಂದು ಕಳಸ ಅಥವಾ ಬಿಂದಿಗೆ ಅದರೊಳಗೆ ಪರಿಶುದ್ಧವಾದ ನೀರನ್ನು ತುಂಬಿಸಬೇಕು. ಪರಿಶುದ್ಧವಾದ ನೀರು ತುಂಬಿಸಿದ ನಂತರ ಅದರೊಳಗೆ ನೀವು ಶ್ರೀಗಂಧ, ಅರಿಶಿನ, ಕುಂಕುಮ ಮೊದಲಿಗೆ ಇಷ್ಟನ್ನು ಹಾಕಬೇಕು. ನಂತರದಲ್ಲಿ ಪನ್ನೀರ್ ಅಂದರೆ ರೋಸ್ ವಾಟರನ್ನು ಹಾಕಿ, ಗಂಗಾಜಲ, ಗೋಮೂತ್ರ, 5 ರೂಪೀಸ್ ಅಥವಾ ಒಂದು ಬೆಳ್ಳಿ ಬಂಗಾರದ ನಾಣ್ಯ, ಹಾಗೆಯೇ ಗೋಲೋಂಚನ್, ಪಚ್ಚ ಕರ್ಪೂರ, ಏಲಕ್ಕಿ ಅದು ಲವಂಗ, ಹಾಗೆಯೇ ಒಂದು ಅಡಿಕೆ ಅಷ್ಟನ್ನು ಹಾಕಬೇಕು. ನಂತರದಲ್ಲಿ ಜಾವರ್ ಪೌಡರ್, ಪುನುಗು ಅಷ್ಟೆಲ್ಲ ಸಹ ಹಾಕ್ಬೋದು. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ವಸ್ತುವನ್ನು ಹಾಕ್ತಿರೋ ಅಷ್ಟೆಲ್ಲ ವಸ್ತುವನ್ನು ಸಹ ಹಾಕ್ಬೋದು. ಅದು ಸಹ ಒಳ್ಳೆಯದೇನೆ. ಅಷ್ಟೆಲ್ಲ ವಸ್ತುವನ್ನು ಹಾಕಿದ ನಂತರ ನಾವು ನಂತರದಲ್ಲಿ ಗರಿಕೆ ಹಾಗೆ ಸ್ವಲ್ಪ ಅಕ್ಷತೆ ಕಾಳು ಹಾಗೆ ಒಂದು ಹೂ ಅಷ್ಟನ್ನು ಸಂಕಲ್ಪ ಮಾಡಿಕೊಂಡು ಕಲಸದ ಒಳಗಡೆ ನೀವು ಹಾಕಬೇಕು. ನಂತರದಲ್ಲಿ ಚೆನ್ನಾಗಿರುವಂಥ ಒಂದು 5 ವಿಳೆದೆಲೆಯನ್ನು ಇಟ್ಟು ಒಂದು ಮಾವಿನ ಕೂಡಿ ಸಿಕ್ಕಿದ ತುಂಬ ಒಳ್ಳೆಯದು. ಮಾವಿನ ಕೂಡಿಯನ್ನು ಇಟ್ಟು ಅದ್ರ ಮೇಲೆ ನೀವು ಕಾಯಿಯನ್ನು ಇಡಬೇಕು. ಕಾಯಿಗೆ ಸಂಪೂರ್ಣವಾಗಿ ಅರಿಶಿನವನ್ನು ಸವರಿ ಲಕ್ಷ್ಮಿ ಅಂತಾನು ಒಂದು ಹೆಸರಿಂದ ಕಾಯಿಯನ್ನು ಇಟ್ಟು ನಾವು ಹಸಕ್ಕೆ ಕಂಕಣವನ್ನು ಕಟ್ಟಬೇಕು. 2 ವಿಳೆದೆಲೆಗೆ ಒಂದು ಸೇವಂತಿಗೆ ಒಂದು ಸುತ್ತಬಿಟ್ಟು ಒಂದು ಗಂಟನ್ನು ಹಾಕಿ ನೀವು ಕಳಿಸಿದ ಕುತ್ತಿಗೆಗೆ ಅದನ್ನು ಕಟ್ಟಬೇಕು. ಹಾಗೆಯೇ ಕಳಶಕ್ಕೆ ಸೀರೆ ಉಡಿಸೋದಾದರೆ ನೀವು ಸೀರೆಯನ್ನು ಸಹ ಉಡಿಸ್ಬಹುದು. ಇಲ್ಲಾಂದರೆ ಬ್ರೋತ್ ಸಹ ನೀವು ಇಟ್ಟು ನೀವು ಸರಳವಾಗಿಯೇ ಒಂದು ಪೂಜೆಯನ್ನು ಮಾಡ್ಕೋಬಹುದು. 4 ಗೆಜ್ಜೆ ವಸ್ತು ಹಾಕಿ ಇಲ್ಲಾಂದರೆ 2 ಸಹ ಹಾಕ್ಬೋದು. ಅರಿಶಿನ ಕೊಂಬಿನ ಮಾಡುವಂಥ ಮಾಂಗಲ್ಯ ಅದು ತುಂಬಾ ಪ್ರಮುಖವಾಗಿರುವಂಥದ್ದು. ನೀವು ಬೆಳ್ಳಿ ಬಂಗಾರ ಸಹ ಹಾಕಿದರೆ ಅರಿಶಿನ ಕೊಂಬಿನ ಮಾಡುವಂಥದ್ದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಸರನ್ನು ಹಾಕಿ ಹಾಗೆಯೇ ಬೆಳ್ಳಿ ಬಂಗಾರ ನೀವು ಏನು ಹಾಕಬೇಕು ಅಂತ ಅಂದ್ಕೊಂಡಿರ್ತೀರೋ ಒಂದು ಆ ಬೆಳ್ಳಿ ಬಂಗಾರವನ್ನೇ ಹಾಕಿ ನೀವು ಪೂಜೆಯನ್ನು ಒಂದು ಮಾಡ್ಕೋಬಹುದು. ಹಾಗೆಯೇ ಮುಖಪದ್ಮ ಇರೋದಾದರೆ ಮುಖಪದ್ಮವನ್ನು ಸಹ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ನೀವು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇರುವಂಥ ಮುಖಪದ್ಮವನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು. ಯಾಕೆಂದರೆ ಇದು ಧನಲಕ್ಷ್ಮಿ ಪೂಜೆ ಆಗಿರುತ್ತದೆ. ಹಾಗೆಯೇ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಕಮಲದ ಹೂ, ಸೇವಂತಿಗೆ, ಮಲ್ಲಿಗೆ ಹೂ, ಗುಲಾಬಿ ಹೂ, ನೀವು ಹಾಗೆಯೇ ಕನಕಾಂಬರ, ಲಕ್ಷ್ಮಿಗೆ ಕನಕಾಂಬರ ಹೂವು ಅಂದರೆ ಸಹ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ನೀವು ಕನಕಾಂಬರ ಹೂವನ್ನು ಸಹ ನೀವು ಸ್ವಲ್ಪ ಮಟ್ಟಿಗೆ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು. ಹಾಗೆಯೇ ಕಮಲದ ಹೂವು ನಿಮ್ಗೆ ಸಾಮಾನ್ಯವಾಗಿ ಸಿಗ್ತದೆ. ಸಿಕ್ಕಿಲ್ಲ ಅನ್ನೋದಾದರೆ ನೀವು ಗುಲಾಬಿ ಹೂಗಳಿಂದ ಸಹ ನೀವು ಅಲಂಕಾರ ಮಾಡಬಹುದು. ಹಾಗೆಯೇ ಸುಗಂಧ ಭರಿತವಾದ ಹೂ ನಿಮಗೆ ಒಂದು ಸುಗಂಧದ ಸಿಗ್ತದೆ. ತುಂಬ ರೀತಿಯ ಒಂದು ಹೂಗಳಿಂದ ಸಹ ನೀವು ಅಲಂಕಾರ ಮಾಡಿ. ಹಾಗೆಯೇ 2 ದೀಪವನ್ನು ಹಚ್ಚಿಡಿ. ಹಾಗೆ ಮತ್ತೊಂದು ಮನೆ ಮೇಲೆ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ. ಪ್ಲೇಟ್ ಮೇಲೆ ಮತ್ತು ಪುಟ್ಟದಾಗುವಂಥ ಒಂದು ಮನೆಯನ್ನು ಇಟ್ಟು ಅಂದರೆ ಒಂದು ಸ್ಟ್ಯಾಂಡ್ ಥರ ಇಟ್ಟು 2 ವಿಳೆದೆಲೆ ಮೇಲೆ ಶ್ರೀಮಂತ ಬೀಜಾಕ್ಷರ ಮಂತ್ರವನ್ನು ಬರೆದಿದ್ದೇನೆ. ಇಲ್ಲಾಂದರೆ ನೀವು ಸ್ವಸ್ತಿಕ್ ಅನಿಸು ನೀವು ಬರೀಬಹುದು. ಗಣೇಶ ಹಾಗೆ ಲಕ್ಷ್ಮಿಯನ್ನು ಇಟ್ಟಿದ್ದೇನೆ. 2 ವಿಗ್ರಹಕ್ಕೆ ಸಹ 2 ಗೆಜ್ಜೆ ವಸ್ತುವನ್ನು ಹಾಕಿದ್ದೇನೆ. ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಹಾಗೆಯೇ ಸುತ್ತಲೂ ನೀವು ನೋಡ್ತಾ ಇರ್ಬೋದು. ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ನಾನು ಇಟ್ಟಿದ್ದೀನಿ ಅದೇ ಒಂದು ಪ್ಲೇಟ್ನಲ್ಲಿ. ನೀವು ನೋಡ್ತಾ ಇರ್ಬೋದು. ಕವಡೆ, ಗೋಮತಿ ಚಕ್ರ, ಗುಲ್ಗಂಜಿ, ಚಕ್ಕೆ, ಲವಂಗ, ಹಾಗೆಯೇ ಏಲಕ್ಕಿ, ಮೋತಿ ಶಂಕು, ಹಾಗೆಯೇ
ಮುತ್ತು ಹವಳ ವಜ್ರ ಎಲ್ಲರನ್ನು ಸಹಿತಿದ್ದೇನೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸಹಿತ ಒಂದು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆಯೇ ಪಕ್ಕದಲ್ಲಿ ಒಂದು ಕಾಯಿನ ಸಂಕಲನ ಮಾಡಿಕೊಂಡು ಸಹ ಇಟ್ಟಿದ್ದೇನೆ. ಆ ಕಾಯಿನ ಕೊನೆಯ ಹೊಡೆದು ಪೂಜೆ ಮಾಡಲಿಕ್ಕೋಸ್ಕರ ಅಂತ. ಹಾಗೆಯೇ ಮೊದಲಕ್ಕೆ ಒಂದು ಪ್ಲೇಟ್ ಮೇಲೆ ಅಕ್ಕಿ, ಹಾಗೆಯೇ ಬ್ಲೌಸ್ ಪೀಸು, ತಾಂಬೂಲ, ಎಲೆ ದಕ್ಷಿಣ, ಹಾಗೆ ಸೇಬು ಹಣ್ಣನ್ನು ಇಟ್ಟಿದ್ದೇನೆ. ಹಾಗೆಯೇ ಒಂದು ಕಾಯಿ ಮತ್ತು ಬಾಗಿನ ಸಾಮಾನು, ಅರಿಶಿನ ಪ್ಯಾಕೆಟು, ಬಳೆ ಅಷ್ಟನ್ನು ಇಟ್ಟು ನಿಮ್ಮ ಒಂದು ಪರಿಚಯದವರಿಗೆ ನೀವು ಕೊಡಬಹುದು. ಪ್ರಸಾದಕ್ಕೆ ಅಂತ ಪೊಂಗಲ್ ಮಾಡಿದ್ದೇನೆ, ಅದನ್ನು ಇಟ್ಟಿದ್ದೇನೆ. ಹಾಗೆ ಕಳಸ ಸಹ ನಾವು ಸಿದ್ಧತೆ ಮಾಡ್ಕೋಬೇಕು. ಕಳಸವನ್ನು ನಾವು 3 ಸಲ ಬೆಳಗಬೇಕು. ಬೆಳಗ್ಗೆ ಪೂಜೆ ಮಾಡುವಾಗ, ಸಂಜೆ ದೀಪಾರಾಧನೆ ಮಾಡುವಾಗ, ಹಾಗೆಯೇ ರಾತ್ರಿ ಸಮಯದಲ್ಲಿ ನೀವು ಒಂದು ಕಳಸ ವಿಸರ್ಜನೆ ಮಾಡುವಾಗ ದಿನಕ್ಕೆ 3 ಸಲ ಬೆಳಗಬೇಕು. ಹಾಗೆಯೇ ಒಂದು ಕೆಂಪಾರತಿ ಅದನ್ನು ಸಹ ನೀವು ಸಿದ್ಧತೆ ಮಾಡಬೇಕು. ಮತ್ತು ಹಣ್ಣುಗಳು, ನೀವು 5 ರೀತಿಯ ಹಣ್ಣುಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಿ. ಇಷ್ಟು ಸಿದ್ಧತೆಯನ್ನು ಮಾಡ್ಕೋಬೇಕು. ನಂತರದಲ್ಲಿ ಊದಿನ ಕಡ್ಡಿಯನ್ನು ಬೆಳಗ್ಗೆ ನೀವು ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಪೂರ್ತಿ ಮನೆಗೆ ನೀವು ಸಾಂಬ್ರಾಣಿ ಧೂಪವನ್ನು ಹಾಕಿ, ಅದು ತುಂಬಾ ಒಳ್ಳೆಯದು. ಪೂರ್ತಿ ಮನೆಗೆಲ್ಲನೂ ಸಾಂಬ್ರಾಣಿ ಧೂಪವನ್ನು ಹಾಕಿ ನಂತರದಲ್ಲಿ ದೇವರ ಮನೆಯಿಂದ ತಂದು ಅದನ್ನು ಇರಬೇಕು. ಲಕ್ಷ್ಮಿಗೆ ನೀವು ಅಷ್ಟೋತ್ತರವನ್ನು ಮಾಡಿಕೊಳ್ಳಿ. ನೀವು ಕುಂಕುಮಾರ್ಚನೆ ಮಾಡಿಕೊಳ್ಳಿ, ಒಳ್ಳೆಯದು. ಇಲ್ಲಾಂದರೆ ಬೆಳಿಗ್ಗೆ ನೀವು ಒಂದು ವಿಶೇಷ ರೀತಿಯ ಒಂದು ಅರ್ಚನೆಗಳನ್ನು ಮಾಡಿಕೊಂಡು ಸಂಜೆ ಸಮಯದಲ್ಲಿ ನೀವು ಕುಂಕುಮಾರ್ಚನೆ ಮಾಡ್ಕೋಬಹುದು. ನಿಮಗೆ ಒಟ್ಟಾರೆ ನಿಮಗೆ ಯಾವ ರೀತಿ ಆಗ್ತದೋ ಆ ರೀತಿ ನೀವು ಪೂಜೆಯನ್ನು ನೀವು ಕುಂಕುಮಾರ್ಚನೆ ಮಾಡ್ಕೋಬಹುದು. ನೀವು ಅರ್ಚನೆ ಎಲ್ಲ ಆಗಿದ ನಂತರ ಒಂದು ಕಾಮಾಕ್ಷಿ ದೀಪವನ್ನು ಸಹ ನೀವು ಹಚ್ಚಿರಿ. ನಾನು ಒಂದು ಮಣ್ಣಿನ ದೀಪವನ್ನು ಹಚ್ಚುತ್ತಿದ್ದೇನೆ. ನೀವು ಅಖಂಡ ದೀಪಾರಾಧನೆ ಅಂತ ಸಹ ನೀವು ಇದನ್ನು ಆಚರಣೆ ಮಾಡಬಹುದು. ಇಷ್ಟರ ಮಟ್ಟಿಗೆ ನೀವು ಸಿದ್ಧತೆ ಮಾಡಿಕೊಂಡು ತೀರ್ಥವನ್ನು ಸಹ ಸಿದ್ಧತೆ ಮಾಡಿಕೊಳ್ಳಿ. ಸಂಕಲ್ಪ ಮಾಡ್ಕೊಂಡ ಕಾಯನ್ನು ಒಡೆದು ನಂತರದಲ್ಲಿ ಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಮಂಗಳಾರತಿಗೆ ನೀವು ಏಕಾರತಿ, ಪಂಚಾರತಿ, ಕರ್ಪೂರದ ಆರತಿ, ನಿಮ್ಗೆ ಏನಾಗ್ತದೋ ಅಷ್ಟೆಲ್ಲ ಆರತಿಗಳನ್ನು ಮಾಡಬಹುದು. ನಾನು ಪಂಚಾರತಿ ಮಾಡಿನೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸರಳವಾಗಿ ನನಗೆ ಈ ಸಲ ಈ ದೀಪಾವಳಿ ಲಕ್ಷ್ಮೀ ಪೂಜೆನ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟರ ಮಟ್ಟಿಗೆ ನೀವು ಸಿದ್ಧತೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬಹುದು. ಪೂಜೆಯಲ್ಲಿ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆನ ಸಮಾಪ್ತಿ ಮಾಡ್ಕೊಳ್ಳಿ. ಇಷ್ಟು ನೀವು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು. ನೀವು ಈ ಪೂಜೆಯನ್ನು ಸೋಮವಾರ ಸಂಜೆ, ಮಂಗಳವಾರ ಬೆಳಿಗ್ಗೆ, ಹಾಗೆಯೇ ಒಂದು ಬುಧವಾರ ಬೆಳಿಗ್ಗೆ ಸಹ ನೀವು ಇದನ್ನು ಆಚರಣೆ ಮಾಡಬಹುದು. ಇಷ್ಟನ್ನು ಪೂಜೆಯನ್ನು ಮಾಡ್ಕೊಳ್ಳಿ. ಹಾಗೆ ನೀವು ಕಳಸ ವಿಸರ್ಜನೆಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ತುಂಬಾ ಇದೆ. ಸಾಕಾರಕ್ಕೆ ಕಳಸ ವಿಸರ್ಜನೆ ಬಗ್ಗೆ ನನಗೆ ಒಂದು ನಂತರದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾವು ತುಂಬ ವಿಷಯಗಳನ್ನು ಸಹ ನಾವು ಕಲ್ತ್ಕೋಬೇಕಾಗಿದೆ. ಯಾಕೆಂದರೆ ನಮಗೆ ಸೋಮವಾರ, ಮಂಗಳವಾರ, ಬುಧವಾರ ತನಕ ನಮಗೆ ಕಳಸ ವಿಸರ್ಜನೆ ಮಾಡಲು ಬರುವುದಿಲ್ಲ. ಸಾಕಾರಕ್ಕೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ದೀಪಾವಳಿ ಧನಲಕ್ಷ್ಮಿ ಪೂಜೆ ಒಂದು ಪೂಜಾ ವಿಧಾನವನ್ನು ಕೊಡ್ತಿದ್ದೇನೆ. ನಿಮಗೆಲ್ಲರೂ ಸಹ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.